ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಸಗಂಕುಂಟ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಮತ್ತು ಪೇಟೆ ಧಾರಣೆಯನ್ನ. ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಯು ಏತಕ್ಕೆ ಎನ್ನ ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್. ಊರು ತುಂಬಾ ಅಲಿಬೇಡ, ನಡೆದು ನಡೆದು ನೋಯ್ಬೇಡ, ಕೂಗಿದ್ದಾರೆ ಓಡಿ ಬರಲು ಯಾಕೆ ಅಲೆಯುವೆ. ಈಗ ಮನೆಗೆ ದುಡ್ಡು ಬರುವುದು ಮಣಪುರಂ ಗೋಲ್ಡ್ ಲೋನ್. ಆಪ್ ಡೌನ್ಲೋಡ್ ಮಾಡಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿರಿ 180042022233. ದುಡ್ಡು ನೀಡಲು ಬರುತ್ತದೆ ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸರ್ವಿಸ್. ಈಗ ಕೇಳಿ ರಾಯಚೂರು ತಾಲೂಕಿನ ಸಗಂಕುಂಟ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಸಗಂಕುಂಟ ಗ್ರಾಮದ ಯುವ ರೈತರು ಶಿವರಾಜ್ ಅವರು ಸುಮಾರು ವರ್ಷಗಳಿಂದ ಮೆಣಸಿನಕಾಯಿಯನ್ನ ಬೆಳೆಯುವಂಥವ್ರು. ಸಣ್ಣ ರೈತರು ಸ್ವಲ್ಪ ಭೂಮಿಯಲ್ಲಿ 3-4 ಎಕರೆ, 2 ಎಕರೆ, 1.5 ಎಕರೆಯಿಂದ ಆರಂಭ ಮಾಡಿ ಈ ಒಂದು 4-5 ಎಕರೆ ಭೂಮಿಯಲ್ಲಿ ಇವರು ಮೆಣಸಿನಕಾಯಿಯನ್ನ ಬೆಳೀತಾರೆ. ಮೆಣಸಿನಕಾಯಿಯಲ್ಲಿ ಬೆಳೆದೇ ಕೂಡ ಅವರು ಆರ್ಥಿಕವಾಗಿ ಮುಂದುವರ್ಲಿಕ್ಕೆ ಸಾಧ್ಯ ಆಗಿದೆ. ಮೆಣಸಿನಕಾಯಿಯನ್ನ ಯಾವ ರೀತಿಯಾಗಿ ಬೇಸಾಯ ಮಾಡಿದ್ರೆ ಒಳ್ಳೆ ಲಾಭ ಸಿಗ್ತದೆ, ಮೆಣಸಿನಕಾಯಿ ಒಳ್ಳೆ ಗುಣಮಟ್ಟ ಆಗಿರ್ಬೋದು, ಖರ್ಚು ಕಡಿಮೆ ಮಾಡ್ಲಿಕ್ಕೆ ಆಗಿರ್ಬೋದು, ಎಷ್ಟು ರೇಟ್ ಸಿಕ್ಕರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಎಂಬಂತಹ ಒಂದು ವಿಚಾರವನ್ನ ಮೆಣಸಿನಕಾಯಿ ಕುರಿತು ನಮ್ಮ ರೈತರೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಾರೆ ಶಿವರಾಜ್ ಅವರು. ಶಿವರಾಜ್ ಅವರೇ, ಈಗ ತಾವು ಸುಮಾರು ವರ್ಷಗಳಿಂದ ಈ ಮೆಣಸಿನಕಾಯಿ ಬೇಸಾಯವನ್ನ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿರಿ, ಮತ್ತೆ ಬೆಳೆಗೂ ಕೂಡ ಹತ್ತಿರಿ. ಮೆಣಸಿನಕಾಯಿನೇ ಈ ಭಾಗದಲ್ಲಿ, ಯಾಕಂತಂದ್ರೆ ಮೆಣಸಿನಕಾಯಿ ನಮ್ಮ ದೇವದೂರು ಭಾಗದಲ್ಲಿ, ಸಿನ್ನೂರು ಭಾಗದಲ್ಲಿ, ಲಿಂಗಸೂರು ಭಾಗದಲ್ಲಿ ಈ ಕೆನಾಲ್ ನೀರು ಇರುವಂತಹ ರೈತರು ಬಹಳಷ್ಟು ಬೆಳಿತಾರ. ತಾವು ಇಲ್ಲಿ ನೀರಾವರಿ ಇಲ್ಲ ತಮ್ಮದು, ಮೆಣಸಿನಕಾಯಿ ಬೆಳಿಬೇಕಂತ ಹೇಳಿ ನಿಮ್ಗೆ ವಿಚಾರ ಹೆಂಗ್ ಬಂತಿಲ್ಲ? ಹಿಂಗೆ ಸರ್, ಇನ್ನ ಒಂದು 3-4 ಅವರ್ ಇಲ್ಲಿ ಫಸ್ಟ್ ಇನ್ನ ಹಾಕಿದ್ರು ಸರ್, ಅವ್ರದ್ದು ಭಾರಿ ಬಂತು ಸರ್ ಬೆಳೆ. ಒಬ್ರಿಗೊಬ್ರು ಪೂರ್ತಿ ಮಾಡಿಬಿಟ್ಟಿವಿ ಸರ್ ಈಗ ಅಷ್ಟೇ. ಈಗ ಮೆಣಸಿನಕಾಯಿ ಅನುಭವ ನಿಮಗೆ ಎಷ್ಟು ವರ್ಷದಿಂದ ಅದ? ಒಂದು 5-6 ವರ್ಷದಿಂದ ಸರ್. ನಾವು ಪ್ರಾರಂಭದಲ್ಲಿ ಎಷ್ಟು ಎಕರೆಯಿಂದ ಆರಂಭ ಮಾಡಿದ್ರಿ? ನಾವು 2 ಎಕರೆಲಿಂದ ಆರಂಭ ಮಾಡಿದ್ವಿ ಸರ್. 2 ಎಕರೆ ಅಂತಂದ್ರೆ ಮತ್ತೆ ಈಗ ನಿಮ್ಮದು ಭೂಮಿ ಎಂತದ್ದು, ಕೆಂಪು ಭೂಮಿನ ಅಥವಾ ಕಪ್ಪು ಭೂಮಿ? ಕೆಂಪು ಭೂಮಿ ಸರ್. ಈ ಕೆಲವೊಬ್ರು ಹೇಳ್ತಾರ ಈಗ ಕಪ್ಪು ಭೂಮಿಯಾಗ ಚಲೋ ಮೆಣಸಿನಕಾಯಿ ಬರ್ತದ, ನೀರಿತ್ತಪ್ಪ ಅಂತಂದ್ರೆ ಹೇಳ್ತಾರೆ. ತಮ್ಮದು ಈಗ ಕಪ್ಪು ಭೂಮಿಗೂ ಮತ್ತು ಕೆಂಪು ಭೂಮಿಗೆ ಎರಡಕ್ಕೂ ನಾವು ಟ್ಯಾಲಿ ಮಾಡಿ ನೋಡಿದಾಗ ಇಳುವರಿ ಗುಣಮಟ್ಟ ಚಲೋ ಯಾವ್ದು ಬರ್ತದೆ ಸರ್? ಇದು ಕೆಂಪು ಭೂಮಿ ಬರ್ತದೆ ಸರ್. ನೀರೊಂದು ಕರೆಕ್ಟ್ ಆಗಿದ್ರೆ ಕೆಂಪು ಭೂಮಿ ಒಳ್ಳೇದು. ಅಂದ್ರೆ ನೀರು ಚೆನ್ನಾಗಿ ಬಸಕ್ ಹೋಗ್ತದ. ನಮ್ಮ ಹೊಲ ಕಡೆ ಆದ್ರೆ 100 ಫೀಟ್ ಒಳಗಿನ ಸರ್ ಚಲೋ ಬಂದವ ಸರ್ ನೀರು. ಸದ್ಯ ನಿಮ್ದು 3 ಬೋರ್ನು ಚಲೋ ನೀರು ಕೊಡ್ತಾವ? ಚಲೋ ನೀರು ಕೊಡ್ತಾವ ಸರ್. 8 ಎಕರೆ ಭೂಮಿ ಒಳಗ ಮೆಣಸಿನಕಾಯಿ 2 ಎಕರೆ ಹಾಕ್ತಿರಿ, ಮತ್ತೆ ಮಿಕ್ಕಿದ್ದು? 8 ಎಕರೆದಾಗ ಸರ್ 4 ಎಕರೆ ಮೆಣಸಿನಕಾಯಿ ಹಾಕಿನಿ ಸರ್ ಈ ವರ್ಷ. ಮತ್ತೆ ಮಿಕ್ಕಿದ್ದು ಏನ್ ಹಾಕ್ತಿರಿ ಬೇರೆ ಹೊಲಕ್ಕ? ಮಿಕ್ಕಿದ್ದು ಸೀಡ್ ಸರ್. ಅಂದ್ರೆ ಈಗ ಬೀಜದ ಹತ್ತಿ, ಕಾಟನ್ ಸೀಡು, ಲೂಸ್ ಹತ್ತಿ, ಇನ್ನ ಗದ್ದೆ ಆದ ಸರ್ ಸ್ವಲ್ಪ, ಅದ್ರಾಗ ಒಂದು 4 ಎಕರೆ ಗದ್ದೆನೂ ಮಾಡ್ಕೊಂತೀವಿ ಸರ್. ಶಿವರಾಜ್ ಅವರೇ, ಈಗ ಮೆಣಸಿನಕಾಯಿ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಈಗ ಮೆಣಸಿನಕಾಯಿಗೆ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡ್ಬೇಕು, ತಿಪ್ಪಿ ಗೊಬ್ಬರ, ಈಗ ದನದ ಗೊಬ್ಬರ ಚಲೋ ಹಾಕ್ಬೇಕಂತ ಹೇಳ್ತಾರೆ. ಈಗ ನಿಮ್ಮ ಅಭಿಪ್ರಾಯಕ್ಕೆ ನೀವು ಹೆಂಗ ಗೊಬ್ಬರದ ನಿರ್ವಹಣೆ ಮಾಡ್ತೀರಿ? ನಾವು ಇದು ಸೆಗಣಿ ಗೊಬ್ಬರನೂ ಬಳಸ್ತೀವಿ ಸರ್. ಅದ್ರ ಮೇಲೆ ಸ್ವಲ್ಪ ಅದ್ರನ್ನೂ ಅಡ್ಜಸ್ಟ್ ಮಾಡ್ಕೊಂತೀವಿ ಸರ್. ಅದ್ರ ಪ್ಯಾಕೆಟ್ ಗೊಬ್ಬರನು ಕೂಡ ಹಾಕ್ತಿರಿ? ಹಾಕ್ತಿವಿ ಸರ್, ಹಾಕ್ತಿರಿ. ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಪ್ಯಾಕೆಟ್ ಗೊಬ್ಬರನು ಒಳ್ಳೆ ಕೆಲಸ ಮಾಡ್ತಾರೆ, ಆದ್ರೆ ಸ್ವಲ್ಪ ನಮ್ಮದು ಸೆಗಣಿ ಗೊಬ್ಬರ ಮಾತ್ರ ಚಲೋ ಮಾಡ್ತದೆ ಸರ್. ಅಂದ್ರೆ 1 ವರ್ಷ ಹಾಕ್ಬಿಟ್ಟವಪ್ಪ ಅಂತಂದ್ರೆ 2-3 ವರ್ಷ ತನಕ ನಮಗ ಚಲೋ ಸತು ಇರ್ತದ ಭೂಮಿ. 3-4 ವರ್ಷ ಇರ್ತದೆ ಸರ್. ನಾವು 2 ಎತ್ತು 2 ಆಕಳಾವ್ ಸರ್. ಸೆಗಣಿ ಗೊಬ್ಬರ ಸತ್ಯ ಹಾಕ್ತಿವಿ ಸರ್. ಹೆಂಗ ಈಗ ಮೆಣಸಿನಕಾಯಿ ಬೆಳಿಬೇಕಪ್ಪ ಅಂತಂದ್ರೆ ಯಾವ ಟೈಮ್ನಾಗ ನಾವು ಹಾಕ್ಬಿದ್ರೆ ಉತ್ತಮ ಚಲೋ ಬರ್ತದ? ಈಗ ಮುಂದದು ಈಗ ಬ್ಲಾಕ್ ಟ್ರಿಪ್ಸ್ ಎಲ್ಲ ಬಂತು, ಯಾವ ಟೈಮ್ನಾಗ ನಾಟಿ ಮಾಡ್ಬೇಕಂತ ಹೇಳ್ತೀರಿ ಸರ್? ಫಸ್ಟು ನಾವು ನಾರಕ್ಕೆ ಹಾಕ್ಬೇಕಂದ್ರೆ ಸರ್, ಮಿರ್ಗು ಕಾರ್ತಿ ಅಂದ್ರೆ ಸರ್ ಇದು 6ನೇ ತಿಂಗಳದಾಗ ಸರ್, ಜೂನ್ ಸರ್. ಜೂನ್ದಾಗ 7-8ಕ್ಕೆ ನಾವು ಇದಕ್ಕೆ ನಾರ ಹಾಕ್ಬೇಕು ಸರ್. ನಾರ್ಕ
ನಾವು ಮತ್ತೆ ಅದು ಬಿಟ್ಟು ಸರ್ ಆಗಸ್ಟ್ದಾಗ ನಾವು ಇದು ಮಾಡ್ತೀವಿ, ನಾರು ಹಚ್ತೀವಿ ಸರ್ ಅದ್ರ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಇತ್ತೀಚೆಗೆ ಮೊದಲು ನಮ್ಮ ರೈತ ಬಾಂಧವರು ಈಗ ನೇರವಾಗಿ ಈ ನಮ್ಮ ಮೆಣಸಿನಕಾಯಿ ಬೀಜವನ್ನ ಬಿತ್ತಿ ಬಿಡ್ತಿದ್ರು. ಇತ್ತೀಚೆಗೆ ನಾರ್ ಮಾಡೋದು ಅಥವಾ ಈ ಸೀಡ್ ನೆಟ್ನಾಗ ಸಸಿಗಳನ್ನ ಮಾಡೋದು, ಸೀಡ್ ಮಾಡಿ ಅದನ್ನ ಪ್ರೋಟ್ರೆಯಲ್ಲಿ ಮಾಡ್ಕೊಂಡು ಮಾರ್ತಾರೆ. ಯಾವುದು ಚಲೋ ಅಂತ ಹೇಳ್ತೀರಿ ನಿಮ್ಮ ಅನುಭವ? ಸುಮಾರು 4-5 ವರ್ಷ ನೀವು ಅನುಭವ ನೋಡಿದ್ರೆ. ಸಸಿ ಮಾಡಿ ಕೇಸಿನ ಹಚ್ಚೋದೇ ಒಳ್ಳೇದು ಸರ್. ಈಗ ನೇರವಾಗಿ ಸಸಿ ನಾವು ಮಡಿ ಮಾಡಿ ಹಾಕೋದು ಅಥವಾ ಈಗ ನಾವು ಸೀಡ್ ನೆಟ್ನಾಗ ಸಣ್ಣ ಸಣ್ಣ ಮರಿ ಮಾಡಿ ಅದಕ್ಕೆ ಟ್ರಿಪ್ ಪ್ರೋಟ್ರೆನಾಗ ಹಾಕ್ತಾರ? ಇಲ್ಲ ಸರ್, ಮಡಿ ಹಾಕೋದು ಸರ್. ಮಡಿ ಸಸಿ ಹಾಕಿ 2 ತಿಂಗಳು ಅದಕ್ಕೆ ಗ್ಯಾಪ್ ಇಟ್ಟು ಆ ಸಸಿನ ತಗೊಂಡು ಹೊಲ್ದಾಗ ಹೋಗಿ ನಾವು ಇದು ಮಾಡ್ತೀವಿ ಸರ್. ಈಗ ಸಸಿ ಮಾಡಿದ್ಮೇಲೆ ಸಸಿಗಳು ಎಷ್ಟು ದಿವಸ ಇರ್ಬೇಕ್ರಿ? 30 ದಿನ, 25 ದಿನ ಅಥವಾ 40 ದಿನ ಬೇಕು? 45 ದಿನ ಬೇಕು ಸರ್. 45 ದಿನ ಮೇಲ್ಪಟ್ಟೆ ಬೇಕು ಸರ್. 50 ದಿನ ಅಂದ್ರೆ ಹೈಟ್ ಆಗ್ಬಿಡ್ತದ. ನಾವು ಒಂದು 25-30 ದಿವಸದ ಸಸಿಗಳು ಚಲೋ ಹತ್ಕೋತಾವ ಅಂತ ಹೇಳ್ತಾರ ಭೂಮಿಯಾಗ. ಇಲ್ಲ ಸರ್, ಅದಕ್ಕೆ 45 ದಿನ ಬೇಕೇ ಬೇಕು ಸರ್. ಅದಕ್ಕೆ ತೆಳಗ ಬೇರಂಬದು ಚಲೋ ಬೇರು ಬರಬೇಕು ಸರ್. ಅದು ಕಾಡ ಸ್ವಲ್ಪ ದಪ್ಪ ಆಗಿರ್ಬೇಕು ಸರ್. ಅದು ಸಾಯೋದಿಲ್ಲ ಸರ್. ನಾವು ಎಲ್ಲೆನ್ನ ಸರ್ ಹೊಲ್ದಾಗ ಹೋಗಿ ಅಂದ್ರೆ ಕಾಂಡ ಸ್ವಲ್ಪ ದಪ್ಪ ಆಗಿರ್ಬೇಕು. ಜೂನ್ ಮೊದಲನೇ ವಾರದಲ್ಲಿ ಬೀಜ ಮಡಿ ಮಾಡಿ ಇಡಬೇಕು. ಮಾಡಿ ಇಡಬೇಕು ಸರ್. ಈಗ ಪ್ರಾರಂಭದಲ್ಲಿ ನಾವು ಮೊದಲಿಗೆ ಈ 10ಕ್ಕಿಂತ ಮುಂಚೆ ಮಡಿಗಳು ಹೆಂಗ್ ಮಾಡ್ಕೋಬೇಕ್ರಿ? ಈಗ ಏರ್ ಮಡಿ ಮಾಡ್ಬೇಕು ಅಥವಾ ಸುಮ್ಮನೆ ಬೋದ್ ಎಣಸ್ಬೇಕಾ ಅಥವಾ ಹೆಂಗ ರೆಡಿ ಮಾಡ್ಬೇಕು ಭೂಮಿ? ಮಡಿ ಸರ್ ಒಂದು 3-4 ಫೀಟ್ ಮಾಡಿ ಸರ್. ಉದ್ದೊಂದು 10 ಫೀಟ್ ಸರ್ ಅಂತ ಮಾಡಿ ಹಾಕೇಸಿ ಬೀಜ ಒಂದೊಂದು ನಾಟ್ ಮಾಡ್ಬೇಕು ಸರ್. ಅದಕ್ಕೆ ಮಡ್ಯಾಗ ಒಂದು ಕೂಲಿಯವರು 8-10 ಜನ ಆಗುತ್ತಾರೆ ಸರ್. ಹೋದ್ರೆ ಪರವಾಗಿಲ್ಲ ಸರ್. ಒಂದೊಂದು ಬೀಜ ಒಂದೊಂದು ಇದು ಮಾಡ್ಬೇಕು ಸರ್. ಚಲೋ ಬರ್ತದೆ ಸರ್. ಅಂದ್ರೆ ಯಾವ ವೆರೈಟಿ ಹಾಕ್ತಿರ್ತಾವ ಮೆಣಸಿನಕಾಯಿ? ಈ ತಳಿ ನಾವು 2043 ಸರ್. 2043. ಹೌದು ಸರ್. ಚಲೋ ಇಳುವರಿ ಬರ್ತದ? ಚಲೋ ಬರ್ತದೆ ಸರ್. ಅಂದಾಜ್ ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದ ಚಲೋ ಬೆಳಿತಪ್ಪ ಅಂತಂದ್ರೆ? ಸರ್ ಹೋದ ವರ್ಷ ಸರ್ ಮಳೆ ಚೆನ್ನಾಗಿ ಆಗಿತ್ತು ಸರ್. 25 ಕ್ವಿಂಟಲ್ ಬಂತು ಸರ್. ನಾನು 2 ಎಕರೆ ಇಟ್ಟಿದ್ದೀನಿ ಸರ್. 50 ಕ್ವಿಂಟಲ್ ಬೆಳೆದು ಸರ್ ನಾನು. ಅಂದ್ರೆ ಪ್ರತಿ ಎಕರೆಗೆ 25 ಕ್ವಿಂಟಲ್ ಆಯ್ತು ನೀರಾವರಿ ಸರ್. ಅದೇ ಸ್ವಲ್ಪ ಈ ವರ್ಷ ಮಳೆನೂ ಆಗಲಿಲ್ಲ ಸರ್. 16-17 ಹಿಂಗ ಬಂದ ಸರ್. ನಂದೇ 4 ಎಕರೆ ಇಟ್ಟಿದ್ರೆ ಒಂದು 65 ಕ್ವಿಂಟಲ್ ಆಗ್ಯದ ಸರ್. ಅಂದ್ರೆ ಸರಾಸರಿ ಒಂದು 15-16 ಕ್ವಿಂಟಲ್ ಇಳುವರಿ ಬಂತು ಈ ಸಲ. ನೀವು ದಾಖಲೆ ಬೆಳೆದಿದ್ದು ಪ್ರತಿ ಎಕರೆಗೆ 25 ಕ್ವಿಂಟಲ್ ಬೆಳೆದ? 25 ಕ್ವಿಂಟಲ್ ಬರ್ತದೆ ಸರ್. ಈಗ ನೀವು ಖರ್ಚು ಮಾಡ್ತೀರಿ, ಯಾಕಂತಂದ್ರೆ ಮೆಣಸಿನಕಾಯಿ ಬೆಳಕಪ್ಪ ಅಂತಂದ್ರೆ ಸ್ಪ್ರೇಗೆ ಜಾಸ್ತಿ ಖರ್ಚು ಹೋಗ್ತದೆ. ಗೊಬ್ಬರಕ್ಕಿಂತ ನಾವು ಎಣ್ಣೆಗೆ ಹೆಚ್ಚಿನ ರೊಕ್ಕ ಅಲ್ಲೇ ಹೋಗ್ತದ. ಏನು ವಾರದಾಗ ಒಂದ್ಸಲ ಹೊಡಿಬೇಕಾ ಅಥವಾ 15 ದಿವಸ ಒಂದ್ಸಲ ಹೋಗ್ಬೇಕಾ ಅಥವಾ ಈಗ ಹೆಂಗ ಸ್ಪ್ರೇ ಮಾಡೋದು? ಏನು ಅದನ್ನ ನೋಡ್ಕೊಂಡು ಹೊಡಿಬೇಕಾ ಅಥವಾ ಏನು ಹೊಡಿಲೇಬೇಕಾ ಹೇಗೆ? ಇಲ್ಲ ಸರ್, ಸ್ವಲ್ಪ ನೋಡಿ ಕೇಸಿ ಹೊಲ ನೋಡಿ ಇದಕ್ಕೇನು ಪ್ರಾಬ್ಲಮ್ ಐತೆ ಅದು ಎಣ್ಣೆ ಹೊಡೆದ್ರೆ ಒಂದು 5-6 ದಿನ ಕೆಲಸ ಮಾಡ್ತಾ ಇದೆ ಸರ್. ಮತ್ತೆ ಒಂದು 10-12 ದಿನದಾಗ 2 ಸರ್ತಿ ಆಗುತ್ತೆ ಸರ್ ಪ್ಲೇ ಮಾಡಕ್ಕೆ. ಅಂದ್ರೆ ಈಗ ಪ್ರಾರಂಭದಲ್ಲಿ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಅದು ರೋಗ ಬರಲಿ ಅಥವಾ ಹುಳ ಬರದೇ ಇರಲಿ ಹೋಗದೇ ಇರಲಿ, ಹೊಡಿಬೇಕಪ್ಪ ಅಂತ ಒಂದು ತಲೆಗಿರ್ತದೆ ರೈತ ಬಾಂಧವ್ರಿಗೆ. ಹಂಗೇನಿಲ್ಲ ಸರ್. ಅದಕ್ಕೆ ನಾವು ಹೊಲ ನೋಡಿ ಅದಕ್ಕೆ ಏನು ಪ್ರಾಬ್ಲಮ್ ಐತೆ ಅದು ಕರೆಕ್ಟ್ ನೋಡಿ ಕೇಸಿ ಹೋಗಿ ತಂದು ಕೇಸಿ ಬಳಸ್ಬೇಕು ಸರ್. ಹಂಗ ಮತ್ತೆ ಕಸ ತಕ್ಕಂತಿರ್ಬೇಕಾ? ಅಂತರ ಬೇಸಾಯ ಒಳಗ ಈಗ ಕುಂಟಿ ಹೊಡ್ಕಂತಿರ್ಬೇಕಾ? ಕುಂಟಿ ಸರ್ ಕಳೆ ತೆಗಿಬೇಕು ಸರ್. ಅದಕ್ಕೆ ಬೋಧೆ ಏರಿಸ್ಬೇಕು ಸರ್. ಕುಂಟಿಲಿದ್ದ ಇಲ್ಲಿಕ್ರೆ ಗಾಳಿ ಬಿದ್ದೋಗುತ್ತೆ ಸರ್. ಅದು ಬಿದ್ದೋಗುತ್ತೆ ಸರ್. ಬೇರು ಮ್ಯಾಗಿರ್ತದೆ ಸರ್. ಅದಕ್ಕೆ ನಾವು ಇದು ಎರೆಹೊಲ ಅಲ್ಲ ಸರ್, ಇದು ಕೆಂಪು ಭೂಮಿ ಅಲ್ಲ, ಮ್ಯಾಗಿರ್ತಾವ. ಪೂರ್ತಿ ಗಾಳಿ ಮಳೆ ಏನಾನ ಹೆಚ್ಚಾಗಿದ್ರೆ ಬಿದ್ದೋತಾವ ಸರ್. ಅದಕ್ಕೆ ಹೆಚ್ಚು ಬೋಧೆ ಏರಿಸ್ಬೇಕಾದ ಸರ್. ಈಗ ನಿಮ್ಮ ವಿಚಾರ ಅಥವಾ ನಿಮ್ಮ ಹೊಲಕ್ಕೆ ಬಂದ್ರೆ 4 ಎಕರೆಯಲ್ಲಿ ನೀವು ಮೆಣಸಿನಕಾಯಿ ಬೆಳಿತೀರಿ. ಹೆಂಗೆ ನೀವು ಡ್ರಿಪ್ ಇಟ್ಟಿರಾ ಅಥವಾ ಏನು ಕಾಲುವಾದಾಗ ಹರಿ ನೀರಾವರಿ ಬಿಡ್ತೀರಾ? ಹೇಗೆ? ನಾವು ಡ್ರಿಪ್ ಮಾಡಿವಿ ಸರ್. ಹನಿ ನೀರಾವರಿ ಮಾಡಿವಿ ಸರ್. ಕೆಲವೊಂದ್ಸಲ ಈಗ ಹರಿ ನೀರಾವರಿ ಬಿಟ್ರು ಕೂಡ ತಂಪಾತದ, ಬೇಸಿಗೆ ಚಲೋ ಬಿಸಿಲಿತ್ತಪ್ಪ ಅಂತಂದ್ರೆ ಅದನ್ನು ಮಾಡಬೇಕು ಮತ್ತೆ ಡ್ರಿಪ್ನು ಇಡ್ಬೇಕಂತ ಹೇಳ್ತಾರೆ ಕೆಲವೊಬ್ಬ ರೈತರು. ಹೌದ್ರಿ, ಕರೆಕ್ಟ್ ಸರ್. ಅದು ಬೇಸಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಬಂದಾಗ ಸರ್ ಅದು ನಾವು ಹನಿ ನೀರಾವರಿ ಇದ್ರೆ ಸತ್ಯ ಸ್ವಲ್ಪ ನಮ್ಗೆ ನೀರು ಇನ್ನ ಅನುಕೂಲ ಇದ್ರೆ ನಡವು ಪಟ್ಯಾಗ ಸತ್ಯ ಬಿಡ್ಬೇಕು ಸರ್. ಅದು ಸರ್ ಇನ್ನೂ ಒಳ್ಳೇದು ಸರ್. ಅದು ಇನ್ನೂ ಚಲೋ ಬರ್ತದೆ ಸರ್ ಹೊಲ. ಈಗ ಕೆಲವೊಂದು ಭಾಗದಲ್ಲಿ ಹಾಕಿದ್ದ ಹೊಲಕ್ಕೆ ನಾವು ಮೆಣಸಿನಕಾಯಿ ಹಾಕಿದ್ವಿ ಅಂತಂದ್ರೆ ಅಲ್ಲೆಲ್ಲಿ ಸತ್ತೋಗ್ಬಿಡ್ತಾವ, ಕೊಳ ಬಿಡ್ತದ, ನೆಟ್ಟೆ ರೋಗ ಬಂದ್ಬಿಡ್ತದ. ಅಂಥವ್ಕೆ ಏನ್ ಮಾಡ್ತೀರಿ? ಇಲ್ಲ ಸರ್, ಒಂದು ವರ್ಷ ಈ ಹೊಲ ಇಟ್ಟಿವಿ ಅಂದ್ರೆ ತಿರ್ಗೋ ವರ್ಷ ಅದು ಇಡಬಾರ್ದು ಸರ್. ಅದು ನಟ್ಟ ಹೊಡೆಯೋದು, ಸತ್ತೋಗೋದು, ಅದು ಬೇರುಳ ಬರೋದು ತೆಳಗಡೆ ಆ ತಾವು ಬರ್ತಾವ ಸರ್. ಅವು ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕು, ಭೂಮಿಯನ್ನು ಕೂಡ ಬದಲಾವಣೆ ಮಾಡ್ಬೇಕು ಸರ್. ಮೆಣಸಿನಕಾಯಿ ಇಟ್ಟಿದ್ದು ಬದಲಾವಣೆ ಮಾಡಿದ್ರೆ ಸರ್ ಅದಕ್ಕೆ ಎಷ್ಟು ನಾವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸರ್. ಬೇರೆ ಬೆಳೆ ಏನನ್ನ ಬೆಳೆಸ್ ಸರ್. ಅದ್ರಾಗ ಹತ್ತೆನ ಬೆಳೆಸು, ಇಲ್ಲ ನೀನು ತೊಗರಿಯನ್ನ ಹಾಕು, ಏನನ್ನ ಹಾಕ್ ಸರ್. ಅದು ಭಾರಿ ಬರ್ತದೆ ಸರ್. ಅದಕ್ಕೆ ಅಷ್ಟೊಂದು ನಾವು ಖರ್ಚು ಮಾಡೋದ ಅವಶ್ಯಕತೆ ಇಲ್ಲ ಸರ್. ಅದು ಈಗ ತಾವು ಹೇಳೋದ್ ಪ್ರಕಾರ ಚಲೋ ಇಳುವರಿ ಬಂತಪ್ಪ ಅಂತಂದ್ರೆ ನಾನು 25 ಎಕರೆ ನಾನು ಬೆಳೆಸಿದ್ದು ಉದಾಹರಣೆ ಐತೆ ಅಂತ ಹೇಳಿದ್ರಿ. ಯಾಕಂತಂದ್ರೆ ಬರಗಾಲದಲ್ಲಿ ನೀವು 15-16 ಕ್ವಿಂಟಲ್ ಹೋದ್ ಸಲ ಸರಾಸರಿ ಬಂತು 4 ಎಕರೆಗೆ ಅಂತ ಹೇಳಿದ್ರಿ. ಈಗ ಸಮಸ್ಯೆಗಳು ಬಹಳ ಬರ್ತಾವ ಮೆಣಸಿನಕಾಯಲ್ಲಿ. ರೋಗ ಬರ್ತದ, ಮುಟ್ರೋ ಬರ್ತದ. ಉಳ್ಕಿದ್ ಗೊಬ್ಬರದಾಗ ಕೊಡಬೇಕು ಅಂದ್ರೆ ಮೇನ್ ಬರೋದು ಎಣ್ಣೆ ಹೊಳೆದಾಗ ರೊಕ್ಕ ಜಾಸ್ತಿ ಖರ್ಚು ಬರ್ತದ. ಜಾಸ್ತಿ ಬರ್ತದೆ ಸರ್. ಮತ್ತೆ ನೀವು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ?
ನಾವು ಸಿಂಧನೂರ್ಗೆ ಹೋಗಿಲ್ಲ ಸರ್. ಬ್ಯಾಡಗಿಡಿಗೆ ಹೋಗಂಗಿಲ್ಲ. ಹೋಗಿಲ್ಲ ಸರ್, ಬ್ಯಾಡಿಗೆ ಹೋಗಿಲ್ಲ ಸರ್. ಈಗ ಅಂದಾಜು ಬೆಳಿಬೇಕಪ್ಪ ಒಬ್ಬ ರೈತ ಸಾಮಾನ್ಯವಾಗಿ ಈಗ 1,00,000 ರೂಪಾಯಿ ಖರ್ಚು ಮಾಡ್ತಾನಪ್ಪ ಅಂತಂದ್ರೆ ಒಂದು ಅವನಿಗೆ ಒಳ್ಳೆ ರೇಟ್ ಸಿಗ್ಬೇಕು, ಅವನಿಗೆ ಲಾಭ ಉಳಿಬೇಕು. ಸರಾಸರಿ 1 ಎಕರೆಗೆ ಇಷ್ಟು ಬಂತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಉಳಿತದ. ಸರಾಸರಿ 1 ಕ್ವಿಂಟಲ್ಗೆ ಎಷ್ಟು ರೇಟ್ ಇದ್ರೆ ಚಲೋ ಅಂತ ಹೇಳ್ತೀರಿ ತಾವು ಒಬ್ಬ ರೈತರಾಗಿ ಖರ್ಚು ವೆಚ್ಚ ನೋಡಿ? ಸರ್ ಹೋದ ವರ್ಷ ಸರ್ 40,000 ರೂಪಾಯಿ 1 ಕ್ವಿಂಟಲ್ ಹೋಗಿತ್ತು ಸರ್. ಇದೆ ಈ ವರ್ಷ 25,000 ರೂಪಾಯಿ ಹೋಯ್ತು ಸರ್. 20ರಿಂದ 25, 20 ಮೇಲೆ ಹೋದ್ರೆ ಏನೇನು ಪ್ರಾಬ್ಲಮ್ ಇಲ್ಲ ಸರ್. 20 ಒಳಗೆ ಹೋದ್ರೆ ಸ್ವಲ್ಪ ಏನೋ ಇದೆ. ಏನೋ ಒಂದು 15, 16 ಹೋತಪ್ಪ ಅಂತಂದ್ರೆ ಮತ್ತೆ ಈಗ ಖರ್ಚಿಗೆ ಹಾಕಿದ ಗಂಟಿಗೆ ಹೊಡ್ತಾತದ. ಗಂಟು ಮಾಡ್ತಾ ಇತ್ತು ಸರ್, ಸ್ವಲ್ಪ ಹೊಡ್ತಾ ಬೀಳ್ತದೆ ಸರ್. ನಾವು ದುಡಿದಿದ್ದ ಅಂಬೋದು ಸ್ವಲ್ಪ ಫಲಿತ ಅಂಬೋದು ಸಿಗಲ್ಲ ಸರ್. ಈಗ ತಮ್ಮದು 4-5 ವರ್ಷದ ಅನುಭವದ ಪ್ರಕಾರ ನೀವು ಹೈಯೆಸ್ಟ್ ಮಾರಿದ ಮಾರ್ಕೆಟ್ನಾಗ ಎಷ್ಟು ರೇಟಿಗೆ ಮಾರಿರಿ ನೀವು? 42,000 ರೂಪಾಯಿ ಸರ್. 42,000 ಪ್ರತಿ ಕ್ವಿಂಟಲ್ಗೆ ಮಾರಿದ ಉದಾಹರಣೆ ನಿಮಗೆ ಅದ ಸರ್. 50 ಕ್ವಿಂಟಲ್ ಮಾರಿದ್ ಸರ್ 42,000 ರೂಪಾಯಿ. ಅವಾಗ ಎಷ್ಟಾಯ್ತು ನಿಮ್ಗೆ ಪಟ್ಟಿ ಅದು ಟೋಟಲ್ ಸರ್ 45 ಲಕ್ಷ ಇತ್ತು ಸರ್. 45 ಲಕ್ಷ ಆಯ್ತು ನೋಡ್ರಿ. ಕೊಟ್ರೆ ಹಿಂಗ ಆಗ್ತದ, ಆಗ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಲಾಸ್ ಆಗ್ಬಿಡ್ತದ. ಲಾಸ್ ಆಗ್ಬಿಡ್ತದೆ ಸರ್. ಏನ್ ಮಾಡಿದ್ರಿ 45 ಲಕ್ಷ ರೂಪಾಯಿ ಅಷ್ಟು ಬೆಳೆದು ರೊಕ್ಕ? ಖುಷಿ ಆಯ್ತು ನಿಮಗೆ? ಭಾರಿ ಖುಷಿ ಆಯ್ತು ಸರ್. ಹೊಲದಲ್ಲಿ ಎತ್ತುಗಳಿಗೆ 4 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಇದು ಒಂದು ಮನೆ ಕಟ್ಟಿಸಿವ್ ಸರ್. ಅಲ್ಲಿ ಇಲ್ಲೊಂದು ನಮ್ಮ ಹೆಣ್ಮಕ್ಳದು ನಮ್ಮ ತೆಂಗಿನವ್ರದ್ದು ಮದುವೆ ಇತ್ತು ಸರ್. ಮದುವೆ ಮಾಡಿದೆವು ಸರ್. ಏನು ಸರ್ ಏನು ಉಳಿದಿದ್ದ ಹೆಂಗಾರ ಮನೆಗಳು ಮದುವೆ ನಿಮ್ಮ ಖರ್ಚು ಒಳ್ಳೆ ರೀತಿಯಿಂದ ನಿಮ್ಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಅನುಕೂಲ ಆಯ್ತು? ಅನುಕೂಲ ಆಯ್ತು ಸರ್. ಚಲೋ ಅನುಕೂಲ ಆಯ್ತು ಸರ್. ಈಗ ನೋಡ್ರಿ ಮೆಣಸಿನಕಾಯಿ ಜೊತೆಗೆ ತಾವು ಇನ್ನೂ ಬೇರೆ ಸೀಡ್ ಹತ್ತಿ ಹಾಕ್ತಿವಿ ಅಂತ ಹೇಳಿದ್ರಿ, ಅದು ಹೆಂಗ್ರಿ? ಅದು ಭಾರಿ ಚಲೋ ಆಯ್ತು ಸರ್. ಏನಂದ್ರೆ ಸ್ವಲ್ಪ ಅದಕ್ಕೆ ಸೀಡ್ ಮಾಡ್ಬೇಕು ಸರ್, ನಾವು ದುಡ್ಬೇಕು ಸರ್. ನಾವು ಸೀಡ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಲಕ್ಕೆ ಅದಕ್ಕೆ ಕ್ರಾಸಿಂಗ್ ಮಾಡೋದು, ಗೊಬ್ಬರ ಹಿಡಿಯೋದು, ಅದು ಏನು ಅವತ್ತಿನ ಕೆಲಸ ಅವತ್ತ ಮಾಡ್ಬೇಕು. ಅವತ್ತಿನ ಕೆಲಸ ಸರ್. ಮುಂಜಾನೆದ್ದು ಸಾಯಂಕಾಲ ತನಕ ಕೆಲಸನೇ ಸರ್ ಅದು. ಸರ್ ಅದು ಗೊಬ್ಬರ ಕೊಡೋದು, ಎಣ್ಣೆ ಹೊಡೆಯೋದು ಏನ್ ಸರ್. ಸೀಡ್ ಫಸ್ಟ್ ಇಂಪಾರ್ಟೆಂಟ್ ಸರ್. ಅದಕ್ಕೆ ಕ್ರಾಸಿಂಗ್ ಮಾಡ್ಬೇಕು ಸರ್. ಅದಕ್ಕೆ ಈಗ ಸೀಡಿಗೆ ಲಾಭ ಐತೆ ಅಂತಂದ್ರೆ ಎಷ್ಟಕ್ಕೆ ಅದು ಹೋತದ ನಿಮ್ ಸೀಡ್ ಹತ್ತಿ? ಸೀಡ್ ಹತ್ತಿ ಸರ್ ಅದು 56,000 ರೂಪಾಯಿ ಸರ್. 56,000 ಪ್ರತಿ ಕ್ವಿಂಟಲ್ಗೆ? ಪ್ರತಿ ಕ್ವಿಂಟಲ್ 56,000 ರೂಪಾಯಿ. ಖರ್ಚು ಎಷ್ಟು ಬರ್ತದೆ? 56,000 1 ಕ್ವಿಂಟಲ್ಗೆ ನೀವು ಮಾರ್ಕೆಟಿಗೆ ಹೋಯ್ತಪ್ಪ ಅಂತಂದ್ರೆ ಎಷ್ಟು ಆತದ ಖರ್ಚು? ಹೊಲ್ದಾಗ 1 ಎಕರೆ ಇಟ್ಟಿವಿ ಅನ್ಕ ಸರ್. ಅದಕ್ಕೆ 8 ಕ್ವಿಂಟಲ್ ಬರ್ತದೆ ಸರ್. 1 ಎಕರೆ ನಾವು ಸೀಡ್ ಇಟ್ಟಿದ್ರೆ 8 ಕ್ವಿಂಟಲ್ ಬರ್ತದೆ ಸರ್. ಅದು 1 ಎಕರೆಗೆ 8 ಕ್ವಿಂಟಲ್ ಇಳುವರಿ ಬರ್ತದ? 8 ಕ್ವಿಂಟಲ್ ಇಳುವರಿ ಬರ್ತದೆ ಸರ್. ಅದು ಆದ್ರೆ ಮನ್ಯಾಗ ಜನಗಳು ಇರ್ಬೇಕು ಸರ್. ಅದಕ್ಕೆ ಅಂತ ಖರ್ಚು ಎಷ್ಟು ಆಗ್ಬೋದ್ರಿ 1 ಎಕರೆಗೆ? 1 ಎಕರೆ ಒಂದೂವರೆ ಲಕ್ಷ ಆಗುತ್ತೆ ಸರ್. ಅದಕ್ಕೆ ಅಂದ್ರೆ ಚಲೋ ಲಾಭ ಸರ್. ಅದು ಒಳ್ಳೆ ಲಾಭ. ಏನು 1.5 ಲಕ್ಷ 2 ಲಕ್ಷ ಹೋಗ್ಲಿ ಹೌದಾ ಸರ್? ಚಲೋ ಲಾಭ ಸರ್. ಅದ್ರಾಗಂತ ನಾವು ಎಷ್ಟು ದುಡಿತೀವಿ ಅಂದ್ರೆ ಅಷ್ಟು ಫಲಿತ ನಮಗೈತಿ ಸರ್. ಅದಕ್ಕೆ ಹೌದು. ಯಾಕಂತಂದ್ರೆ ಗಂಡು ಬೀಜ ಹೂ ಬಿಟ್ಟಾಗ ಕ್ರಾಸಿಂಗ್ ಮಾಡೋದು, ಆ ಟೈಮ್ನಾಗ ಟೈಮ್ ಟು ಟೈಮ್ ಅದನ್ನ ನಾವು ನೀರು ಬಿಡೋದು, ದೇಕರಿಕೆ ಮಾಡೋದು, ಅದನ್ನ ಬಹಳ ಮಾಡ್ಬೇಕು. ಭಾಳ ಮಾಡ್ಬೇಕು ಸರ್. ಅದು ಮ್ಯಾಗ ನೀವು ಮಳೆ ಬಂದ್ರೆ ಸತ್ಯ ಅದು ನಾವು ಕ್ರಾಸಿಂಗ್ ಮಾಡ್ಕೋಬೇಕು ಸರ್. ಅಲ್ಲಿ ಬಿಟ್ಟು ಬಂದ್ರೆ ಏನು ಲಾಭ ಇಲ್ಲ ಸರ್. ಮತ್ತೆ ಮುಂಜಾನೆ ಹೋಗೋದು ಅರ್ಧ ಬಿಸಿ ಆಗ್ಬೇಕು ಸರ್. ಹೂವು ಈಗ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದ್ರಿ ಈ ಒಂದು ಸೀಡ್ ಹತ್ತಿ? ಮಿನಿಮಮ್ ಅಂದ್ರೆ ಸರ್ ಒಂದು 15 ವರ್ಷ ಆಗಿರ್ಬೋದು ಸರ್. ಅದ್ರಾಗೇನು ಲಾಸ್ ಬರಂಗಿಲ್ಲ? ಇಲ್ಲ ಸರ್, ಒಳ್ಳೆ ಲಾಭ ಸರ್. ಅದು ನಾವು ಎಷ್ಟು ದುಡ್ತೀವಿ ಅಂದ್ರೆ ಅಷ್ಟು ಫಲಿತಾಂಶ ನಮ್ಗೆ ಆಯ್ತು ಸರ್. ಅಂದ್ರೆ ಈಗ ಸಣ್ಣ ಹುಡುಗರು ಮಾಡರ್ಬೇಕು, ಯಾಕಂತಂದ್ರೆ ಪಟ ಕೈ ಆಡ್ಸೋರ್ಬೇಕು. ಗಂಡು ಹೊತ್ತೊಂದು ಹೆಣ್ಣು ಹೋಗಿ ಅದನ್ನ ಕ್ರಾಸಿಂಗ್ ಮಾಡೋದು, ಅದನ್ನ ಮನೆಗ ಮಾಡರ್ಬೇಕು. ನಾವು ಲೇಬರ್ ಇಟ್ಟು ಮಾಡ್ತೀವಪ್ಪ ಅಂತಂದ್ರೆ ಭಾಳ ಕಷ್ಟ. ಲೇಬರ್ ಇಟ್ಟಿದ್ರೆ ಅಷ್ಟೇ ಸರ್, ಅಷ್ಟೊಂದು ಲಾಭ ಬರಲ್ಲ ಸರ್. ಈಗ ಅವ್ರು ಬರೋದು 10 ಗಂಟೆಗೆ ಬರ್ತಾರೆ, 5 ಗಂಟೆಗೂ ಸುಮಾರು ಹೋಗಿಬಿಡ್ತಾರೆ. ನಾವು ಮನೆಯವ್ರು ಎಷ್ಟು ಮಂದಿ ಇದ್ರೆ ಅಷ್ಟು ಜನ ನಮ್ಗೆ ಒಳ್ಳೆ ಲಾಭ ಬರ್ತದೆ ಸರ್. ಪ್ರತಿ ವರ್ಷ ನಿಮ್ಗೆ ಸೀಡ್ ಹತ್ತಿಯಿಂದ ಒಂದು 4 ಲಕ್ಷ ರೂಪಾಯಿ ಉಳಿತದೆ ಸರ್. ಆರಾಮಾಗಿ ಉಳಿತದೆ. ಜೊತೆಗೆ ತಾವು ಈಗ ಮೆಣಸಿನಕಾಯಿ, ಹತ್ತಿ ಮತ್ತೆ ಅವು ಇವು ಎಲ್ಲ ಮಾಡ್ಕೊಂಡು ಒಂದು ಒಳ್ಳೆ ನೀರಿತ್ತಪ್ಪ ಅಂತಂದ್ರೆ ರೈತ ಬಾಂಧವರು ಇಂಥವೆಲ್ಲ ಮಾಡ್ಬೇಕು. ಮೂಲವಾಗಿ ರೈತ ಬಾಂಧವರಿಗೆ ಬೋರ್ ಬೇಕು. ಚಲೋ ಇರ್ಬೇಕು ಸರ್. ನೀರಿತ್ತಪ್ಪ ಅಂತಂದ್ರೆ ಏನಾರು ಹಾಕೊಳ್ಳಕ್ ನಡೀತದ? ನೀರಿತ್ತಂದ್ರೆ ಏನು ಈ ಬೆಳೆ ಫೇಲ್ ಅಂಬಕ್ಕಿಲ್ಲ ಸರ್. ನಮ್ಮ ಕೆಂಪು ಭೂಮಿದಾಗ ಸರ್ ಚಲೋ ಬೆಳೆ ಬರ್ತದೆ ಸರ್. ನೀರೊಂದು ಪ್ರಾಬ್ಲಮ್ ಸರ್ ನಮ್ಗೆ ಅಷ್ಟೇ. ಮತ್ತೆ ಎತ್ತದ ಮನೆ ಎಲ್ಲೋ ಅಂತ ಕೊಂಡ್ಕೊಂಬಂದಿರ ಏನು ಮನೆ ಹೋದ ಎತ್ತು? ನೀವು ಎತ್ತನ ಸರ್ ತಗೊಂಬಂದಿವಿ ಸರ್. 1 ಲಕ್ಷ ರೂಪಾಯಿಗೆ ಒಂದು 5 ವರ್ಷ ತೆಳಗೆ ತಗೊಂಬಂದಿದ್ವಿ ಸರ್. ಎಲ್ಲ ಕೆಲಸ ಎತ್ತಲಿಂದ ಮಾಡಿಸ್ತೀರಿ? ಎತ್ತಲಿಂದ ಸರ್. ಎಲ್ಲ ಎತ್ತಲಿಂದ ನಾವೇ ಮಾಡೋದು ಸರ್. ಇನ್ನು ಬೇರೆಯವರೆಲ್ಲ ನಾವೇ ಮಾಡೋದು ಸರ್. ಮತ್ತೆ ಟ್ರ್ಯಾಕ್ಟರ್ ಇಟ್ಟಿರ? ಇಲ್ಲ ಸರ್, ಇಟ್ಟಿಲ್ಲ ಸರ್. ಎತ್ತಗಳಿಗೆ ಚಲೋತ್ನಾಗ ಮೇಯಿಸ್ಬೇಕು. ಚಲೋ ಸರ್, ದೊಡ್ಡ ಸರ್. ಅದಕ್ಕೆಲ್ಲ ದೇಕರಿಕೆ ಶೆಡ್ ಗಿಡ್ ಹೊಡೆದು ಎಲ್ಲ ಮನೆ ಸಪರೇಟ್ ಮಾಡಿ ಎಲ್ಲ ಎತ್ತುಗಳಿಗೆ ಚಲೋ ದೇಕರಿಕೆ ಮಾಡ್ಬೇಕು. ಎಲ್ಲ ಚಲೋ ಮಾಡಿಬಿಟ್ಟಿನಿ ಸರ್ ಹೊಲದಲ್ಲೇ. ಅವು ಏನು ಸರ್, ಒಂದು 4 ಲಕ್ಷ ರೂಪಾಯಿ ಇಟ್ಟು ಕೇಸಿ ಅವಕ್ಕೆ ಚಲೋ ಕಟ್ಟಿಸಿ ಕೇಸಿ ಅವಕ್ಕೆ ಫ್ಯಾನ್, ಕರೆಂಟ್ ಎಲ್ಲ ಇದು ಮಾಡಿಬಿಟ್ಟಿವಿ ಸರ್. ಮನೆಗೆ ಮಾಡೋರು ಎಷ್ಟು ಜನ ಇದ್ದೀರಿ ನೀವು? ನಾವು ಒಂದು 5 ಜನ ಸರ್ ಅಷ್ಟೇ. ಅಂದ್ರೆ ಎಲ್ಲರೂ ಹೊಲಕ್ಕೆ ನಮ್ಮ ತಂದೆ ಒಂದು ಸ್ವಲ್ಪ ಮೆತ್ತಗಾಯ ಸರ್. 4 ಜನ ನಾವು ದುಡ್ತೀವಿ ಸರ್. ಶಿವರಾಜ್ ಅವರೇ, ಈಗ ಒಕ್ಕಲ್ತನ ಮಾಡ್ಕೊಂತ ಹೋದಾಗ ನಿಮ್ಗೆ ಒಕ್ಕಲ್ತನದಲ್ಲಿ ಲಾಸ್ ಆಗ್ಯದ? ಇಲ್ಲ ಸರ್, ಲಾಭನ ಆಯ್ತು ಸರ್. ಇಷ್ಟು ವರ್ಷದ ಅನುಭವ ಐತೆ ನಿಮ್ಗೆ, ಯಾಕಂತಂದ್ರೆ 15-20 ವರ್ಷದಿಂದ ತಾವು ಮೆಣಸಿಕಾಯಿ ಹಾಕಾಕತ್ತೀರಿ, ಈಗ ಸೀಡ್ ಹತ್ತಿ ಹಾಕಾಕತ್ತೀರಿ, ಸ್ವಲ್ಪ ಅವು ಇವು ಏನಾರ ಮಾಡ್ಕೊಂತಿದ್ದೀರಿ. ನಿಮಗೆ ಈ ವರ್ಷ ಲಾಸ್ ಆಗೈತಪ್ಪ, ಕೈ ಸುಟ್ಟು ಬಿಟ್ಟೈತಿ, ಹಾಕಿದ ಗಂಟು ಬರಲಿಲ್ಲ ಅಂತ ಹೇಳಿ ಏನಾರು ಉದಾಹರಣೆ ಐತೆನ? ಏನು ಸರ್, ಪೂರ್ತಿದು ಮಳೆ ಪೂರ್ತಿ ಹೋದಾಗ ಸರ್ ಯಾವೋ ಒಂದ್ಸಲ ಆಗಿರ್ಬೋದು ಸರ್. ಅಷ್ಟೊಂದೇನಿಲ್ಲ ಏನು ಸರ್. ನಾವು ಅದರ ಮೇಲೆ ಸ್ವಲ್ಪ ಮನಸ್ಸಿಟ್ಟು ದುಡ್ದು ಕೇಸಿ ನಾವು ಕಷ್ಟ ಬಿದ್ದೀವಿ ಅಂದ್ರೆ ನಮ್ಗೊಂದು ಸಿಕ್ಕೇ ಸಿಗ್ತದೆ ಸರ್. ಅಷ್ಟೊಂದೇನು ಇದಿಲ್ಲ ಸರ್.
ಶಿವರಾಜ್ ಅವರೇ, ಬಹಳಷ್ಟು ಖುಷಿ ಆಯಿತು ನೋಡ್ರಿ. ಒಬ್ಬ ಯುವಕರಾಗಿ ಈ ಮೆಣಸಿನಕಾಯಿಯನ್ನು ಅವ್ರು ಹಾಕಿದ್ದನ್ನು ನೋಡಿ ನಾವು ಹಾಕ್ಬೇಕಂತ ಹೇಳಿ ತಲೆಯಾಗಿ ಬಂದು 1.5 ಎಕರೆ 2 ಎಕರೆ 4 ಎಕರೆ ತನಕ ಮೆಣಸಿನಕಾಯಿ ತಗೊಂಡು 25 ಕ್ವಿಂಟಲ್ ಪ್ರತಿ ಎಕರೆಗೆ ಬೆಳೆದಂಥವ್ರು ಭಾಳಷ್ಟು ಗ್ರೇಟ್ ನೀವು. ಯಾಕಂತಂದ್ರೆ ನಮ್ಮ ರೈತ ಬಾಂಧವರು ಈಗ ಈ ಸಲ ನಮಗೆ 4 ಕ್ವಿಂಟಲ್ ಬಂದೈತ್ರಿ, 2 ಕ್ವಿಂಟಲ್ ಇಳುವರಿ ತಗೊಂಡಂತ ಕೈಸ್ಕೊಂಡಂತ ರೈತರು ಇದ್ದಾರೆ. ಬರಗಾಲದಲ್ಲಿ ತಾವು 10 ರಿಂದ 15 ಕ್ವಿಂಟಲ್ ನೀವು ಮೆಣಸಿನಕಾಯಿನ ಬೆಳೆದಿದ್ರಿ. ಜೊತೆಗೆ ಪ್ರತಿ ವರ್ಷ ಸೀಡ್ ಹತ್ತಿಯನ್ನ ಹಾಕೊಂಡು ಒಳ್ಳೆ ಬದುಕನ್ನು ನಡೆಸಿರಿ. ತಾವೇ ಸ್ವತಃ ದುಡಿದು ಎತ್ತುಗಳ ಜೊತೆ ವ್ಯವಸಾಯವನ್ನ ಮಾಡಿ ಈ ರೀತಿ ಎಲ್ಲರೂ ಮನೆಯಲ್ಲಿ ನಾವು ಒಕ್ಕಟ್ಟಿಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಕೃಷಿಯಿಂದ ಲಾಭ ಅದ. ಮತ್ತೆ ಏನಾದ್ರು ಟಗರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಏನಾರ ಅದ? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ಆಕಳ ಅವ ಸರ್, 2 ಆಕಳ ಅವ ಸರ್, ಅಷ್ಟೇ ಸರ್. ಅಂದ್ರೆ ನಿಮಗೆ 2 ಎತ್ತು 2 ಆಕಳು, ಕೊಟ್ಟಿಗೆ ಗೊಬ್ಬರ ಎಲ್ಲ, ತಿಪ್ಪಿ ಗೊಬ್ಬರ ಹೊಲಕ್ಕೆ ಎಲ್ಲ ಹಾಕ್ತೀರಿ? ಎಲ್ಲ ಹಾಕ್ತಿವಿ ಸರ್, ಅದೇ ಬಳಸ್ತೀವಿ ಹೆಚ್ಚು. ಬೇಕಿತ್ತಪ್ಪ ಅಂದೇನೋ ಕುರಿಗಿರಿ ತರಪಿಸ್ತೀರೇನು ಹೊಲದಾಗ? ಇಲ್ಲ ಸರ್, ಅಷ್ಟೊಂದೇನಿಲ್ಲ ಸರ್. ಕುರಿಗಿರಿ ಯಾವಾಗೋ ಒಂದು ಸರ್ತಿ ಒಂದು 3-4 ಕುರಿ ತಗೊಂಡು ನಮ್ಗೆ ಜಾತ್ರೆ ಬರ್ತದೆ ಸರ್. ನಮ್ಮ ಮಾರಮ್ಮನ ಜಾತ್ರೆ ಚಲೋ ಮಾಡ್ತೀವಿ ಸರ್ ನಮ್ಮೂರಾಗ. ಅವಾಗ ಮಾತ್ರ ಒಂದು 4-5 ಕುರಿ ತೊಗೊಂತೀವಿ. 2 ಕುರಿಲಿದ್ದ ಅವನು ಮಾಡ್ತೀವಿ ಸರ್. ಉಳ್ಕಿದ್ದು ಒಂದು 2-3 ಕುರಿನ ಅದು ಮಾರ್ಕೇಸಿ ಅವಾಗ ಎಲ್ಲ ಖರ್ಚು ದೇವ್ರು ಮುಗಿಸ್ಬಿಡೋದು ಸರ್. ಹೀಗೆ ಅಂತಂದ್ರೆ ನಾವು ಎಲ್ಲೆಲ್ಲಿ ರೊಕ್ಕ ಹಾಕಿ ಖರ್ಚು ಮಾಡೋ ಬದಲು ನಾವೇ ಸಾಕೊಂಡು ನಮ್ಗೆ ಆದಾಯನೂ ಬರಬೇಕು, ನಮ್ಮ ಜಾತ್ರೆ ಅವು ಇವು ಮೇಲ್ ಖರ್ಚನ್ನು ಮುಗಿಸ್ಬಿಡ್ಬೇಕು. ಹಂಗಾಕೇಸಿ ಒಂದು 2 ಕುರಿಲಿದ್ದ ಮಾಡ್ತೀವಿ ಸರ್ ನಾವು. ಅದಕ್ಕೆ ಒಂದು 4-5 ಅಂತ ತಗೊಂಬರ್ತೀನಿ ಸರ್ ನಾನು ಹೋಗಿ ಕೇಸಿ. ಅವು 2-3 ಮಾರ್ಕೇಸಿ ಅದೇ ಖರ್ಚಿದಾಗ ಎಲ್ಲ ಮುಗಿದು ಹೋಗ್ತದೆ ಸರ್. ಯಾಕಂತಂದ್ರೆ ಅದಕ್ಕೆ ನಾವೇ ಸಪ್ರೇಟ್ ಆಗಿ ದೇಕರಿಕೆ ಮಾಡ್ಬೇಕು, ಹೋದಾಗ ಮೇಸಕ್ಕೆ ಹೋಗ್ಬೇಕಂತೇನಿಲ್ಲ. ಎತ್ತ ಜೊತೆ ಅವು ಒಂದು ಸ್ವಲ್ಪ ಏನಾರು ಹುಲ್ಗಿಲ್ ಹಾಕಪ್ಪ ಅಂತ ಮೇಚ್ಕೊಂಡ್ ಬಿದ್ದಿರ್ತಾವ. ಅಲ್ಲೇ ಸರ್ ಹೊಲದಲ್ಲೇ ಇರ್ತಾವ. ಅದು ನಾವು ಸಾಕಣೆ ಮಾಡಿದ್ರೆ ಹೊಲದಲ್ಲೇ ಕಟ್ಟಾಗೋದು, ಹೊಲದಲ್ಲೇ ಬಿಡೋದು, ಅವೇ ಮೈಸ್ಕೊಂಬರೋದು, ಅಲ್ಲೇ ಅವೇ ಇರ್ತಾವೆ ಸರ್. ಆ ಖರ್ಚದಾಗ ಖರ್ಚು ಅಂತ ತಗೊಂಬರ್ತದೆ ಸರ್. ನೋಡ್ರಿ ಶಿವರಾಜ್ ಅವರು, ಇಂತಹ ಜಾಣತನದ ಕೃಷಿಯನ್ನು ಮಾಡಿದಾಗ ಮಾತ್ರ ನಾವು 4 ರೊಕ್ಕ ಉಳಿತದ, ಮಕ್ಕಳ ವಿದ್ಯಾಭ್ಯಾಸ ಆಗ್ತದ, ತಂಗಿಯವ್ರ ಮದುವೆ ಆಗ್ತದ, ಒಳ್ಳೆ ಮನೆ ಕಟ್ಕೊಂಡು ನಾವು ಸಾಲರಹಿತ ಜೀವನವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ನಾವು ಖರ್ಚು ಜಾಸ್ತಿ ಮಾಡಿಬಿಟ್ವಿ, ಇನ್ಕಮ್ ಸರಿಗೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಆಟೋಮೆಟಿಕಲಿ ನಾವು ಇನ್ನೊಬ್ಬರ ಹತ್ರ ಸಾಲ ಮಾಡ್ತೀವಿ. ಸಾಲಕ್ಕೆ ನಾವು ಬಡ್ಡಿ ಕೊಡಬೇಕು. ನಮ್ಮ ಆರ್ಥಿಕ ವರ್ಷದಿಂದ ವರ್ಷಕ್ಕೆ ನಾವು ಏನಾಗ್ತೀವಿ, ಡೌನ್ ಹಾಕಂತ ಹೋಗ್ತೀವಿ ಸರ್. ಇಲ್ಲಿಗೆ 4 ಹೆಣ್ಣು ಮಕ್ಕಳು ಮದುವೆ ಮಾಡಿವಿ ಸರ್ ನಾವೇ. ನಮ್ಮ ತಂಗಿನವ್ರದ್ದು, ನನ್ನ ಮಗಳದು ಏನು ಸರ್, ಎಲ್ಲ ಇದ್ರಾಗನೇ ಸರ್. ಜಮೀನ್ದಾಗನೇ ನಾವು ದುಡಿಯೋದು, ಅದ್ರನಾಗೆ ಬದುಕೋದು, ಮದುವೆ ಗಿದ್ವಿ ಒಳ್ಳೇದು ಕೆಟ್ಟದ್ದು ಎಲ್ಲ ಅದ್ರ ಮೇಲೆ ಸರ್ ನಾವೆಲ್ಲ. ಬಹಳಷ್ಟು ಖುಷಿ ಆಯ್ತು ಶಿವರಾಜ್ ಅವರೇ. ಈ ರೀತಿಯಾದಂತಹ ಒಂದು ವಿಚಾರವನ್ನು ತಾವು ಯುವಕರು ಜೊತೆಗೆ ನಿಮ್ಮಂಥ ಯುವಕರನ್ನ ನಮ್ಮ ಯುವಕರು ಅಥವಾ ನಮ್ಮ ರೈತ ಬಾಂಧವರು ಗಮನಿಸಿ ಏನೋ ಒಂದು ಬೋರ್ ಹಾಕ್ಸೋ ಪ್ರಯತ್ನ ಮಾಡಬೇಕು. ನೀರಾವರಿ ಇತ್ತಪ್ಪ ಅಂತಂದ್ರೆ ಇದ್ದ ನೀರಿನಲ್ಲಿ ಕಡಿಮೆ ಬೆಳೆಗಳನ್ನು ಹಾಕೋಬೇಕಾಗ್ತದೆ, ಡ್ರಿಪ್ ಇಟ್ಕೋಬೇಕಾಗ್ತದೆ, 1-4-5 ಮರಿಗಳನ್ನು ಸಾಕೊಳ್ಳೋದು, ಕೋಳಿ ಸಾಕಾಣಿಕೆ ಮಾಡೋದು. ಈಗ ಕ್ರಾಸ್ ಹತ್ತಿ ಮಾಡ್ತೀವಿ ಅಂತ ಹೇಳಿದ್ರಿ, ಈಗ ಬೀಜದತ್ತಿ, ಅವೆಲ್ಲ ಬೀಜದತ್ತಿ ಮಾಡುವಂಥ ತಂತ್ರಜ್ಞಾನಗಳನ್ನು ನಿಮ್ಮಂಥವ್ರು ಹತ್ರ ಬಂದು ತಿಳ್ಕೊಂಡು ಮಾಡಿದ್ರೆ ಏನೋ ಒಂದು ರೀತಿಯಿಂದ ನಾವು ವರ್ಷ ಪೂರ್ತಿ ಕೆಲಸ ಸಿಗ್ತದೆ, ಒಳ್ಳೆ ಆದಾಯ ಸಿಗ್ತದೆ, ನಮ್ಮ ಬದುಕು ಕೂಡ ಖುಷಿ ಆಗ್ತದೆ. ನಿಮ್ಮ ಈ ಸಲ ಮೆಣಸಿನಕಾಯಿ 4 ಎಕರೆ ಹಾಕ್ಬೇಕಂತ ಹೇಳಿ ತಮ್ಮ ವಿಚಾರ ಅದ. ಈಗ ಹೋಸಲೆ ಬರಗಾಲ ಆಯ್ತು, ಈ ಸಲ ಆಗೋದು ಬೇಡ. ದೇವರು ಕಾಲಕ್ಕೆ ಒಳ್ಳೆ ಮಳೆ ಬರಲಿ, ಒಳ್ಳೆ ರೇಟು ಕೂಡ ಈ ಸಲ ಮೆಣಸಿನಕಾಯಿಗೆ ಮತ್ತು ನಿಮ್ಮ ಕ್ರಾಸಿಂಗ್ ಹತ್ತಿಗೂ ಕೂಡ ಸಿಗಲಿ. ನಿಮ್ಮ ಕೃಷಿ ಅನುಭವ ಮತ್ತಷ್ಟು ಮೇಲೆ ಹೋಗ್ಲಿಕ್ಕೆ ಆ ದೇವರು ಅನುಗ್ರಹ ಕೊಡಲಿ. ಶಿವರಾಜ್ ಅವರೇ, ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಒಳ್ಳೇದು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಸಗಂಕುಂಟ ಗ್ರಾಮದ ಶಿವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ.